ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕವಿತಾ ರಂಗಸ್ವಾಮಿ ಕನ್ನಡ ವ್ಲಾಗ್ಸ್. ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಕೊಲ್ಲೂರು ಮೂಕಾಂಬಿಕಾ ದೇವಿ ದರ್ಶನ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಮಧ್ಯಾಹ್ನ ಅಲ್ಲೇ 3 ಗಂಟೆ ಆಗಿತ್ತು. ತುಂಬ ಬಿಸಿಲಿದ್ದಿದ್ದರಿಂದ ಅಲ್ಲೇ ದೇವಸ್ಥಾನದ ಹತ್ರ ಪಕ್ಕದಲ್ಲಿ ಕಬ್ಬಿನ ಹಾಲಿತ್ತು. ತುಂಬ ಚೆನ್ನಾಗಿತ್ತು. ಫ್ರಿಜ್ಜಲ್ಲೇ ಕಬ್ಬನ್ನು ಇಟ್ಬಿಟ್ಟು ಕಬ್ಬಿನ ಹಾಲು ಮಾಡಿಕೊಟ್ರು. ಐಸ್ ಕ್ಯೂಬ್ ಏನೂ ಹಾಕ್ತೇನೆ. ತುಂಬ ತಣ್ಣಗಿತ್ತು. ಬಿಸಿಲಿಗೂ ಅದಕ್ಕೂ ತಣ್ಣಗಿರೋದು ಏನಾದರೂ ಸಿಕ್ಕರೆ ಸಾಕಪ್ಪ ಅಂತ ಅನಿಸ್ತಾಯಿತ್ತು. ಬಿಸಿಲಿಗೆ ನನ್ನ ಮಗ ನೋಡಿ ಹಿಂಗೆ ತಲೆ ಮೇಲೆ ಕೈ ಹಾಕೊಂಡು ಕೂತು ನಿಂತಿದ್ದಾನೆ. ತುಂಬ ಚೆನ್ನಾಗಿತ್ತು. ಜ್ಯೂಸು ಕುಡ್ಕೊಂಡು ನಾವು ಸೀದಾ ಕುಂದಾಪುರಕ್ಕೆ ಬಂದ್ವಿ. ಕುಂದಾಪುರದಲ್ಲಿ ಸಾಮುದ್ಯತ ಇನ್ ಆ್ಯಂಡ್ ಸೂಟ್ಸ್ ಅಂತ ಒಂದು ಹೋಟೆಲ್ ಬುಕ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಹೋಟೆಲ್ ರೂಮ್ ಟೂರ್ ಕೂಡ ಕೊಡ್ತೀನಿ. ಹೋಟೆಲ್ ರೂಮು ಸಖತ್ತಾಗಿದೆ. ನೀವು ಅಲ್ಲಿ ಕುಂದಾಪುರಕ್ಕೆ ಎಲ್ಲಾದರೂ ಹೋದರೆ ಈ ರೂಮ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ಹೋಟೆಲ್ನ ತುಂಬ ಚೆನ್ನಾಗಿದೆ. ಊಟದ ವ್ಯವಸ್ಥೆನೂ ಅಷ್ಟೇ, ವೆಜ್ಜು ನಾನ್ ವೆಜ್ಜು ಎಲ್ಲ ಇತ್ತು. ಇದು ಹೋಟೆಲ್ ಬಂದು ಕುಂದಾಪುರದ ಫಿಶ್ ಮಾರ್ಕೆಟ್ ರೋಡಲ್ಲೇ ಇದೆ. ಫಿಶ್ ಮಾರ್ಕೆಟ್ ರೋಡು ಹಾಗೆಯೇ ಫಿಶ್ ಮಾರ್ಕೆಟ್ ಎದುರುಗಡೆನೇ ಈ ಹೋಟೆಲ್ ಇರೋದು. ನೋಡ್ತಾ ಇರ್ಬೋದು. ಸಖತ್ತಂದರೆ ಸಖತ್ತಾಗಿತ್ತು ಹೋಟೆಲ್. ರೂಮ್ ನೋಡಿದರೆ ನೀವೇ ಹೇಳ್ತೀರಾ. ಪಾರ್ಕಿಂಗು ಕೂಡ ಅಷ್ಟೇ ತುಂಬ ವಿಶಾಲವಾಗಿದೆ. ಎಷ್ಟು ಕಾರ್ಗಳು ಬಂದರೂ ನಿಂತ್ಕೋಬೋದು. ತುಂಬ ಚೆನ್ನಾಗಿದೆ. ಒಳ್ಳೆ ಸರ್ವಿಸು ಕೂಡ ಕೊಡ್ತಾರೆ. ವೆಜ್ಜು ಆ್ಯಂಡ್ ನಾನ್ ವೆಜ್ಜು ಎಲ್ಲ ಊಟನೂ ಸಿಗುತ್ತೆ. ಹಾಗೆ ಫ್ರೆಶ್ ಮೀನು ಊಟ ಅಂದರೆ ಮೀನು ಊಟನೇ ಫೇಮಸ್ ಅಲ್ವಾ. ಅಲ್ಲೆಲ್ಲ ಫ್ರೆಶ್ ಮೀನು ತೊಗೊಂಡು ಬಂದು ನಾವು ಕೊಟ್ರೇನು ಅಲ್ಲೇ ಮಾಡಿ ಕೊಡ್ತಾರೆ. ಊಟ ಎಲ್ಲ ಹೋಟೆಲಲ್ಲಿ ನಾವು ರೂಮ್ ಏನು ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಸಪ್ಲೈನೂ ಕೊಡ್ತಾರೆ. ಸರ್ವಿಸು ಕೂಡ ತುಂಬ ಚೆನ್ನಾಗಿದೆ. ಲಗೇಜ್ ಕೂಡ ಅವರೇ ಬಂದು ಶಿಫ್ಟ್ ಮಾಡಿ ಕೊಡ್ತಾರೆ. ನಾವು ಬಂದು 3rd ಫ್ಲೋರಲ್ಲಿ ರೂಮ್ ಬುಕ್ ಮಾಡಿದ್ವಿ. ತುಂಬ ಚೆನ್ನಾಗಿದೆ. ಎ ಸಿ ರೂಮು. ಹಾಗೆಯೇ ಇಷ್ಟು ಕಡಿಮೆ ಪ್ರೈಸಿಗೆ ನಾನು ರೂಮ್ ಎಲ್ಲೂ ನೋಡಿಲ್ಲ. ಅಷ್ಟು ಚೆನ್ನಾಗಿದೆ. ರಾಯಲ್ ಲುಕ್ ಇತ್ತು ರೂಮ್ ಮಾತ್ರ. ಸಖತ್ ಹೈಜಿನಿಕ್ ಆಗಿದ್ದು ಎಲ್ಲ ಫೆಸಿಲಿಟಿ ಕೂಡ ಇತ್ತು ಅಲ್ಲಿ. ನೋಡಿ, ಸರ್ವಿಸ್ ಕೂಡ ಕೊಡ್ತಾರೆ. ಅಲ್ಲಿ ಒಬ್ಬರು ಬ್ರದರ್ ಇದ್ದಾರಲ್ಲ, ಅವ್ರು ಬಂದು ಬ್ಯಾಗೆಲ್ಲ ಎತ್ಕೊಟ್ಟು ನಮಗೆ ರೂಮ್ ತನಕ ಕರ್ಕೊಂಡು ಬಂದು ಬಿಟ್ಟು ಹೋದರು. ನೋಡಿ ಎಷ್ಟು ಹೈಜಿನಿಕ್ ಆಗಿದೆ. ರೂಮ್ಸ್ ಮಾತ್ರ ಸಖತ್ತಾಗಿತ್ತು. ನಾವು ಸ್ವಲ್ಪ ಚಿಕ್ಕದೇ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇನ್ನೊಂದು ಸ್ವಲ್ಪ ಸ್ಪೇಷಿಯಸ್ ಆಗಿರೋ ರೂಮ್ ತೊಗೊಂಡ್ರೆ ಇನ್ನೂ 500 ರೂಪಾಯಿ ಜಾಸ್ತಿ ಆಗುತ್ತೆ. ನಮಗೆ ಸಾಕಾಗುತ್ತೆ. ನಾವು 3 ಜನ ಅಲ್ವಾ ಇದ್ದಿದ್ದು ಅಂತೇಳಿ ಇದೇ ರೂಮ್ನೇ ಬುಕ್ ಮಾಡ್ಕೊಂಡಿದ್ವಿ. ಇಷ್ಟು ಕಡಿಮೆ ಪ್ರೈಸಿಗೆ ಎಲ್ಲೂ ಇಷ್ಟು ಚೆನ್ನಾಗಿರೋ ರೂಮ್ ಸಿಗೋದಿಲ್ಲ. ಅದರಲ್ಲೂ ಎ ಸಿ ರೂಮು. ನೋಡ್ತಾ ಇರ್ಬೋದು. ಇದೇ ರೂಮ್ ಬಂದು 218ನೇ ರೂಮ್ ಅಂತ ಅನಿಸುತ್ತೆ. ಸಖತ್ತಂದರೆ ಸಖತ್ತಾಗಿತ್ತು. ಹೋಗ್ತಾನೆ ಸ್ಟಾರ್ಟಿಂಗೆ ಇದು ವಾಶ್ರೂಮ್ ಇದೆ ರೈಟ್ ಸೈಡಿಗೆ. ನನ್ನ ಮಗ ಬಂದ ತಕ್ಷಣವೇ ನಾನು ಸ್ವಲ್ಪ ರೂಮ್ ಟೂರ್ ಮಾಡ್ತೀನಿ ಇರು ಅಂತಂದ್ರೂ ತಡ್ಕೊಂಡ್ದೇನೆ ನೋಡಿರಿ ಹೆಂಗೆ ಮಾಡ್ತಿದ್ದಾನೆ. ಅಷ್ಟು ಚೆನ್ನಾಗಿತ್ತು ರೂಮ್. ನನಗಂತೂ ಸಖತ್ತಂದರೆ ಸಖತ್ ಇಷ್ಟ ಆಯಿತು. ತುಂಬ ಚೆನ್ನಾಗಿತ್ತು. ಚಿಕ್ಕದಾಗಿದ್ರೂ ಅಷ್ಟು ಚೊಕ್ಕದಾಗಿ ಮಾಡಿದ್ದಾರೆ. ಒಳ್ಳೆ POP ಇರ್ಬೋದು, ಇಂಟೀರಿಯರ್ ಡಿಸೈನ್ ಆಗಿರ್ಬೋದು, ಎಲ್ಲ ಚೆನ್ನಾಗಿತ್ತು. ತುಂಬ ಸುಸ್ತಾಗಿ ಬಂದ ತಕ್ಷಣ ಎಷ್ಟೊತ್ತಿಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಮಲಗ್ತೀವಪ್ಪ ಸ್ವಲ್ಪ ಹೊತ್ತು ಅನ್ನಿಸ್ತಿತ್ತು ಆ ಬಿಸಿಲಿಗೆ. ನನ್ನ ಮಗ ಬಂದ ತಕ್ಷಣ ಫ್ಲೈಯಿಂಗ್ ಪಾಸ್ಪೋರ್ಟಲ್ಲಿ ಕಿರಣ್ ಬ್ರದರು ಬೆಡ್ ಟೆಸ್ಟ್ ಮಾಡ್ತಾರಲ್ಲ ಎಲ್ಲಿಗೆ ಹೋದ್ರೂ ಹೋಟೆಲ್ಗಳಲ್ಲಿ, ಅದಕ್ಕೆ ಅದು ನೋಡಿಬಿಟ್ಟು ನಾನು ಅದೇ ಥರ ಬೆಡ್ ಟೆಸ್ಟ್ ಮಾಡ್ತೀನಿ ಅಂತೇಳಿ ದಬ್ಬನಾಗ ಮಲ್ಕೊತ ಇದ್ದ ಬೆಡ್ ಮೇಲೆ. ನಾನು ಹಾಗೆ ರೂಮ್ ಟೂರ್ನು ಕೂಡ ಮಾಡ್ಕೊತಿದ್ದೆ. ಮತ್ತು ನನ್ನ ಮಗ ಎತ್ಕೊಂಡು ಅದು ಬೆಡ್ಡೆಲ್ಲ ಇದು ಮಾಡಿಬಿಡ್ತಾನೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ರೂಮು. ಮೇಲ್ಗಡೆಯಿಂದ ನಮ್ಮ ಕಾರು ಸಹ ಕಾಣಿಸುತ್ತೆ ಅಲ್ಲಿ. ಆರಾಮಾಗಿ ನಾವು ನೋಡ್ಕೊತಾನೂ ಇರ್ಬೋದು. ಒಂದು ನೈಟ್ ಅಲ್ಲಿ ಸ್ಟೇ ಆಗಿದ್ವಿ. ಕರ್ಟನ್ ಎಲ್ಲ ಅಷ್ಟೇ ರೂಮ್ ಕಲರ್ ಕಾಂಬಿನೇಷನಲ್ಲೇ ಮ್ಯಾಚ್ ಆಗಂಗೆ ಮಾಡಿದ್ದಾರೆ. ಇದು ಬಂದು ಕುಷನ್ನು ಸಖತ್ತಂದರೆ ಸಖತ್ ಕಂಫರ್ಟಾಗಿತ್ತು. ಅಲ್ಲಿ ಕಬೋರ್ಡ್ ಕೊಟ್ಟಿದ್ದಾರೆ. ಟೀ ಕಾಫಿ ಮಾಡ್ಕೊಳಕ್ಕೆ ಫ್ಲಾಸ್ಕ್ ಏನಂತೀವಿ ನಾವು ಅದನ್ನು ನನಗೆ ಈಗ ನೆನಪಾಗ್ತಿಲ್ಲ. ಫ್ಲಾಸ್ಕ್ ಅಂತಿದ್ದೀನಿ. ಅದನ್ನು ಕೊಟ್ಟಿದ್ದಾರೆ. ಆಮೇಲೆ ಗ್ಲಾಸ್ ಸ್ಟ್ಯಾಂಡು 2 ಗ್ಲಾಸ್ ಕೊಟ್ಟಿದ್ದಾರೆ ವಿತ್ ಕಬೋರ್ಡು, ಮಿರರು, ಹಾಗೆ ಬಾತ್ರೂಮ್ ಆಕ್ಸೆಸರೀಸು, ಕ್ರೀಮು, ಪೌಡ್ರು, ಶಾಂಪೂ ಮತ್ತು ಸೋಪು ಎಲ್ಲ ಇಟ್ಟಿದ್ದರು. ಪ್ರತಿಯೊಂದು ಫೆಸಿಲಿಟಿನೂ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಇದ್ರ ರೂಮ್ ರೆಂಟ್ ಕೇಳಿದರೆ ನೀವು ನಿಜವಾಗ್ಲೂ ಆಶ್ಚರ್ಯ ಪಡ್ತೀರ. 1,500 ರೂಪಾಯಿ ಅಷ್ಟೇ ವಿತ್ ಎ ಸಿ ರೂಮು. ನಾವು ಲಾಸ್ಟ್ ಇಯರ್ ಟ್ರಿಪ್ ಹೋದಾಗ ಇಷ್ಟೊಂದೆಲ್ಲ ಏನು ಫೆಸಿಲಿಟಿ ಇರಲಿಲ್ಲ. ಹಾಗೆ ನಾನ್ ಎ ಸಿ ರೂಮ್ಸು 2,500-3,000 ರೂಪಾಯಿ ತನಕನೂ ಕೊಟ್ಟಿದ್ದೀವಿ ಒಂದು ನೈಟಿಗೆ. ಇಲ್ಲಿ 1,500 ರೂಪಾಯಿಗೆ ವಿತ್ ಎ ಸಿ ರೂಮು, ಹಾಗೆ ಇಷ್ಟೊಂದೆಲ್ಲ ಫೆಸಿಲಿಟಿ ಕೂಡ ಇತ್ತು. ತುಂಬ ಚೆನ್ನಾಗಿತ್ತು. ಈ ಹೋಟೆಲ್ ಹೆಸರು ಬಂದು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಸಾಮುದ್ಯತ ಇನ್ ಆ್ಯಂಡ್ ಸೂಟ್ಸ್ ಅಂತ. ಯಾರಾದರೂ ಕುಂದಾಪುರಕ್ಕೆ ಹೋಗೋರಿದ್ದರೆ ಆರಾಮಾಗಿ ಈ ರೂಮ್ನ ಬುಕ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ. ಆನ್ಲೈನಲ್ಲಿ ನಾವು ಬುಕ್ ಮಾಡ್ಕೊಂಡು ಹೋಗಿದ್ದು. ಗೂಗಲಲ್ಲಿ ನೀವು ಸರ್ಚ್ ಮಾಡಿದರೆ ಈ ಒಂದು ಹೋಟೆಲ್ ಅಡ್ರೆಸ್ ಎಲ್ಲ ತೋರಿಸುತ್ತೆ. ನೋಡಿ, ವಾಶ್ರೂಮ್ ಕೂಡ ಅಷ್ಟೇ ಹೈಜಿನಿಕ್ ಆಗಿದೆ. ಒಂದು ವಾಶ್ ಬೇಷನ್ ಕೊಟ್ಟಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಕೂಡ ತುಂಬ ಚೆನ್ನಾಗಿದೆ.
ಮತ್ತು ಸರ್ವಿಸು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಹೋಟೆಲಿಗೆ ಹೋಗಿ ನಾವು ಸ್ಟೇ ಆಗಿದ್ದೀವಿ ಅಂದರೆ ಸರ್ವಿಸು ಕೂಡ ಅಷ್ಟೇ ಚೆನ್ನಾಗಿತ್ತು. ಏನೊಂದು ಫೋನ್ ಮಾಡಿ ಹೇಳಿದ್ರು ಅಲ್ಲಿಗೆ ತಂದು ಕೊಡ್ತಾಯಿದ್ರು. 24x7 ಬಿಸಿನೀರು ಕೂಡ ಇತ್ತು, ಶವರ್ ವ್ಯವಸ್ಥೆನೂ ಇತ್ತು. ನಾವು ಬಿಸಿಲಲ್ಲಿ ಹೋಗಿದ್ದರಿಂದ ಸಖತ್ ಬಿಸಿಲಿದ್ರಿಂದ ಹೋದ ತಕ್ಷಣ ಫಸ್ಟ್ ಮಾಡಿದ್ದೆ 3 ಜನ ಫ್ರೆಶ್ ಅಪ್ ಆಗಿಬಿಟ್ವಿ. 3 ಜನ 3 ದಿನ ಇದ್ದರೆ 3 ದಿನವೂ 2 ಸಲ ಸ್ನಾನ ಮಾಡಿದ್ದೀವಿ. ಅಷ್ಟು ಬಿಸಿಲು ಆ ಕಡೆ. ಹೋಗ್ಬಿಟ್ಟು ಎಲ್ಲರೂ ಒಬ್ಬೊಬ್ಬರೇ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಆಮೇಲೆ ನಮ್ಮನೆಯವ್ರು ಹೋಗಿ ಊಟಕ್ಕೆ ಆರ್ಡರ್ ಮಾಡಿ ಬಂದರು. ಅಲ್ಲಿ ಮಲೆನಾಡು ಅಂದರೆ ಮೀನು ಊಟ ಸ್ಪೆಷಲ್ ಅಲ್ವಾ, ಹಾಗಾಗಿ ಮೀನು ಊಟ ಎಲ್ಲ ಬಂಗಡೆ ಮೀನು ಫ್ರೈ, ಆಮೇಲೆ ಎಂಥದ್ದು ಫ್ರಾನ್ಸ್ ಗೀ ರೋಸ್ಟು, ಆಮೇಲೆ ನೀರು ದೋಸೆ, ಪಾಂಪ್ಲೆಟ್ ಫ್ರೈ, ಎಲ್ಲ ಥರದ್ದು ಮೀನು ಫ್ರೈ ಹೇಳಿದ್ರು. ನಂಗೆ ಅವ್ನು ಕೆಲವೊಂದು ಮೀನು ಹೆಸರೇ ಬರ್ತಾಯಿಲ್ಲ, ನೆನಪಿಗೆ ಬರ್ತಾಯಿಲ್ಲ. ನೋಡ್ತಾ ಇರ್ಬೋದು. ಅಲ್ಲೆಲ್ಲ ಜಾಗನೇ ಇರಲಿಲ್ಲ. ನಾವು ಫ್ರೆಶ್ ಅಪ್ ಆಗಿಬಿಟ್ಟು ಸ್ನಾನ ಮಾಡಿ ಎಲ್ಲ ಬ್ಯಾಗ್ ಒಳಗಿರೋ ವಸ್ತುಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ಟಿದ್ವಿ. ಅದರಲ್ಲೇ ಇರೋ ಜಾಗದಲ್ಲೇ ತೊಗೊಂಡು ಬಂದು 4-5 ಜನ ಹೋಟೆಲ್ನವರು ಎಲ್ಲ ಫ್ರೆಶ್ಶಾಗಿ ಮೀನು ತೊಗೊಂಡು, ಅಲ್ಲೇ ಮೀನು ಮಾರ್ಕೆಟ್ ಪಕ್ಕದಲ್ಲೇ ಇರೋದು ಅಲ್ವಾ ಹೋಟೆಲು, ಫ್ರೆಶ್ಶಾಗಿ ಮೀನು ತೊಗೊಂಡು ಬಂದು ಎಲ್ಲ ಮಾಡಿ, ಆಮೇಲೆ ಕುಚ್ಚಲಕ್ಕಿ ಅನ್ನ, ಆ ಕಡೆ ಹೀಟ್ ಅಲ್ವಾ ಹಂಗಾಗಿ ತಂಪಿರಲಿ ಅಂತೇಳಿ ಕುಚ್ಚಲಕ್ಕಿ ಅನ್ನ, ಬಾಯ್ಲ್ಡ್ ರೈಸ್ ಅಂತೀವಲ್ಲ ಅದು, ಆಮೇಲೆ ಅದಕ್ಕೆ ನೀರು ದೋಸೆಗೆ ಒಂದು ಸಿಲ್ವರ್ ಫಿಶ್ ಕರಿನೂ ಸಹ ಹೇಳಿದರು. ತುಂಬ ಚೆನ್ನಾಗಿತ್ತು ಊಟ. ಬಟ್ಟು ಆರ್ಡರ್ ಮಾಡಿದ್ದು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟಿದ್ರು ನಮ್ಮ ಮನೆಯವರು. ನಮ್ಗೆ 3 ಜನ ಇದ್ದಿದ್ದರಿಂದ ತಿನ್ನೋಕ್ಕಾಗಲೇ ಇಲ್ಲ. ತಲೆ ಚಿಟ್ಟಿಡಿಸ್ಬಿಡ್ತು, ಸಾಕಾಗಂಗೆ ತಿಂದ್ವಿ. ಸ್ವಲ್ಪ ಮಿಕ್ತು ಹಂಗಾದ್ರೂ, ಬೆಳಗ್ಗೆ ತಿನ್ನೋಕ್ಕಾಗಲ್ವಲ್ಲ, ವೇಸ್ಟ್ ಆಯಿತು. ಸಲಾಡ್ ಎಲ್ಲ ಕೊಟ್ಟಿದ್ದರು, ತುಂಬ ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು, ಶಾರ್ಟ್ಸಿಗೆ ಹಾಕಿದ್ದೀನಿ. ಇದನ್ನು ನೋಡ್ತಾ ಇದ್ರೆ ತಿನ್ಬೇಕಂತ ಅನಿಸುತ್ತೆ. ಯಾರೆಲ್ಲ ನೋಡಿದ್ದೀರಾ ಕಾಮೆಂಟ್ ಮಾಡಿ. ಆ ಕಡೆ ಹೋದರೆ ಈ ಊಟನ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿತ್ತು, ಸಖತ್ ಎಂಜಾಯ್ ಮಾಡಿದ್ವಿ ನಾವಂತೂ. ನಮ್ಮ ಕಡೆ ನಾನ್ ವೆಜ್ಜು, ಚಿಕನ್ನು ಮಟನ್ನು ಅದೆಲ್ಲ ತಿನ್ನೋದು ಇದ್ದಿದ್ದೆ ಅಲ್ವಾ, ಹಂಗಾಗಿ ನಾವು ಆ ಕಡೆ ಹೋದಾಗ ಬರೀ ಮೀನು ಊಟ ಮಾತ್ರ ತಿಂದ್ವಿ. ಇದು ಬಂದು ನೆಕ್ಸ್ಟ್ ಬೆಳಗ್ಗೆ ನಾವು ಆನೆಗುಡ್ಡೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟು ರೆಡಿಯಾಗಿದ್ವಿ. ರೂಮ್ನ ಚೆಕ್ಔಟ್ ಮಾಡಬೇಕಾಗಿತ್ತು. 12 ಗಂಟೆಗೆ ಚೆಕ್ಔಟ್ ಇರುತ್ತೆ. ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಸ್ವಲ್ಪ ಬೇಗ ಹೋದರೆ ನಮಗೂ ಎಲ್ಲ ಪ್ಲೇಸ್ ಕವರ್ ಮಾಡ್ಕೋಬೋದು ಅಂತೇಳಿ ನಾವು ಬೆಳಗ್ಗೆ 9 ಗಂಟೆಗೇ ನಾವು ಎಲ್ಲರೂ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ರೂಮ್ ಚೆಕ್ಔಟ್ ಮಾಡಿದ್ವಿ. ನೋಡ್ತಾ ಇರ್ಬೋದು, ರೂಮ್ ಬಿಟ್ಟೋಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಬೇಗ ಎಲ್ಲ ಖಾಲಿ ಮಾಡಿಕೊಂಡು ನಾವು 9:30 ಅಷ್ಟೊತ್ತಿಗೆ ನಾವು ರೂಮ್ ಚೆಕ್ಔಟ್ ಮಾಡಿದ್ವಿ. ನೋಡಿ, ನನಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಿತ್ತು. ಲಾಸ್ಟಿಗೆ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಟಿ ವಿ ಕೂಡ ಇತ್ತು, ಎಲ್ಲ ಚಾನಲು ಬರ್ತಾಯಿತ್ತು ವಿತ್ ವೈಫೈ ಅದೆಲ್ಲ ಇತ್ತು. ಅಲ್ಲಿಂದ ನಾವು ಚೆಕ್ಔಟ್ ಮಾಡ್ಕೊಂಡು ಬಂದಾದಮೇಲೆ ಅಲ್ಲೇ ನಾವು ಹೋಟೆಲಿಂದ ಸ್ವಲ್ಪ ದೂರದಲ್ಲೇ ಇತ್ತು ಹೋಟೆಲು, ಮಲೆನಾಡು ಕೆಫೆ ಅಂತಲೇ ಏನೋ ಅನಿಸುತ್ತೆ ಈ ಹೋಟೆಲ್ ಹೆಸರು, ನನಗೆ ಅಷ್ಟಾಗಿ ನೆನಪಿಲ್ಲ. ಅಲ್ಲಿಗೆ ಬಂದ್ವಿ ನಾವು. ಅವತ್ತಿನ ಸ್ಪೆಷಲ್ಲು ಊಟ ಮಲ್ಲಿಗೆ ದೋಸೆ ಅಂತ ಇತ್ತು. ನಾವು ಮಲ್ಲಿಗೆ ದೋಸೆ ತೊಗೊಂಡ್ವಿ, ನೋಡೋಣ ಹೆಂಗಿರುತ್ತೇನೋ ಅಂತ. ನನ್ನ ಮಗ ಮಸಾಲೆ ದೋಸೆ ತೊಗೊಂಡ. ಮಲ್ಲಿಗೆ ದೋಸೆ ತಗೊಂಡು ಯಾಕಾದರೂ ತೊಗೊಂಡು ಅಂತ ಅನಿಸ್ಬಿಡ್ತು. ಹಂಗಿತ್ತು, ಒಂಥರ ಒಳಗಡೆ ಬೆಂದೇ ಇರಲಿಲ್ಲ. ಇನ್ನೇನು ಮಾಡೋದು, ತೊಗೊಂಡಿದ್ದೀವಿ ಅಂತ ತಿಂದ್ವಿ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದೆ ನಾವು ಬೆಳಗ್ಗೆ ಟಿಫನ್ ಮಾಡ್ಕೊಂಡು ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನಕ್ಕೆ. ಇಲ್ಲಿ ಬಂದರೆ ಎಲ್ಲ ದೇವಸ್ಥಾನಗಳಲ್ಲೂ ದೇವ್ರದ್ದು ವೀಡಿಯೋ ಮಾಡೋಂಗಿಲ್ಲ, ಏನೂ ಇಲ್ಲ. ಹಂಗಾಗಿ ನಾನು ದೇವಸ್ಥಾನಗಳು ಹೊರಗೆ ಮಾತ್ರ ತೋರಿಸಿದ್ದೀನಿ, ಒಳಗಡೆ ಎಲ್ಲೂ ವೀಡಿಯೋ ಮಾಡೋಂಗಿಲ್ಲ. ನೋಡಿ, ಇದೆ ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ತುಂಬ ಚೆನ್ನಾಗಿದೆ. ಕುಂದಾಪುರದಿಂದ ಒಂದು 10-15 ಕಿಲೋಮೀಟ್ರನ್ನ ಆಗುತ್ತೆ ಅಷ್ಟೇ, ತುಂಬ ಹತ್ರ ಇದೆ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ ಒಳಗಡೆ. ಇಲ್ಲಿಗೆ ಲಾಸ್ಟು ದೇವ್ರದ್ದು ವೀಡಿಯೋ ಎಲ್ಲ. ಹಾಗಾಗಿ ನಾನು ಮತ್ತೆ ಮುಂದೆ ವೀಡಿಯೋ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ. ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟ್ ಬಂದಿದ್ದೆ ಉಡುಪಿ ಶ್ರೀಕೃಷ್ಣ ಮಠಕ್ಕೆ ಬಂದ್ವಿ. ಅಲ್ಲಿ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ತುಂಬ ಬಿಸಿಲಾಗಿತ್ತು. ನೋಡಿ, ಇದೆ ಉಡುಪಿ ಕೃಷ್ಣ ಮಠ. ನಮ್ಮ ಮನೆಯವರು ಡ್ಯೂಟಿಗೆ ಅಂತೇಳಿ ಬರ್ತಿರ್ತಾರೆ ಇಲ್ಲಿಗೆ. ಮೋದಿ ಬಂದಿದ್ರಲ್ಲ ಲಾಸ್ಟ್ ಟೈಮು, ಹಂಗಾಗಿ ಇಲ್ಲಿಗೆ ನಾವು ಡ್ಯೂಟಿಗೆ ಬಂದಿದ್ದು ಅಂತೆಲ್ಲ ನಂಗೆ ತೋರಿಸ್ತಾ ಇದ್ರು. ಮೋದಿದೆಲ್ಲ ಇದು ಹಾಕಿದ್ರಲ್ಲ ಬ್ಯಾನರ್, ಅದೆಲ್ಲ ಹಾಗೆ ಮಾತಾಡ್ಕೊತ ನಾವು ಹೋದ್ವಿ. ಅಲ್ಲಿ 5 ನಿಮಿಷದಲ್ಲಿ ದರ್ಶನ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಬಟ್ ಅಲ್ಲಿ ಕಾದ್ವಿ ಸಖತ್ ವೆಯ್ಟ್ ಮಾಡಿದ್ವಿ. ಸುಮಾರು 1 ಅವರು ನಾವು ಅಲ್ಲಿ ದೇವಸ್ಥಾನದ ಒಳಗಡೆ ಕ್ಯೂ ಅಲ್ಲೇ ನಿಂತ್ಕೊಂಡಿದ್ವಿ. ಅಷ್ಟು ರಶ್ ಆಗಿಬಿಡ್ತು. ಏನೋ ಪೂಜೆ ನಡೀತಾ ಇತ್ತು ಅನಿಸುತ್ತೆ ಒಳಗಡೆ. ಕ್ಯೂನಲ್ಲಿರೋರ್ನೆಲ್ಲ ಹಂಗೆ ನಿಲ್ಲಿಸ್ಬಿಟ್ಟಿದ್ರು. ಆ ಬಿಸಿಲಿಗೂ ಸೆಕೆಗೂ ನಿಜವಾಗ್ಲೂ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ. ನಮ್ಮ ಮನೆಯವರು ಹಂಗೆ ಡೈರೆಕ್ಟ್ ನಾವು ಮಲ್ಪೆಗೆ ಹೋಗ್ಬೋದಾಗಿತ್ತು, ನೀನೇ ಹೇಳಿದ್ದು ಇಲ್ಲಿಗೆ ಬಂದಿದ್ದಕ್ಕೆ ಅಂತೇಳಿ ಇದು ಮಾಡ್ತಿದ್ರು. ಸರಿ, ಬಂದಿದ್ದೀವಲ್ವಾ, ಹೋಗಿ ನೋಡ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಉಡುಪಿ ಶ್ರೀಕೃಷ್ಣ ದರ್ಶನ ಕೊನೆಗೆ 1 ಅವರ್ ಆದಮೇಲೆ ಕ್ಯೂ ಲೈನ್ ಬಿಟ್ಟರು. ಅಲ್ಲೂ ಇನ್ನೇನು ಒಳಗಡೆ ದರ್ಶನ ಇದು ವಿಡಿಯೋ ಮಾಡೋಂಗಿಲ್ವಲ್ಲ. ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು.
ದೇವ್ರ ದರ್ಶನ ಎಲ್ಲ ಚೆನ್ನಾಗಾಯಿತು. ಚೆನ್ನಾಗಿ ಮುಗಿಸ್ಕೊಂಡು ಮತ್ತೆ ಬಂದ್ವಿ. ನಾವೇನು ಶಾಪಿಂಗ್ ಎಲ್ಲ ಏನೂ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿ. ಮತ್ತು ಶಾಪಿಂಗ್ ಮಾಡ್ಕೊತ ನಿಂತ್ಕೊಂಡ್ಬಿಟ್ರೆ ಮತ್ತೆ ನೆಕ್ಸ್ಟ್ ಪ್ಲೇಸಿಗೆ ನಾವು ಹೋಗೋಕ್ಕಾಗಲ್ವಲ್ಲ. ಹಂಗಾಗಿ ಇದೇ ನೋಡಿ ನಾವು ಇಲ್ಲೇ ಕ್ಯೂನಲ್ಲಿ ನಿಂತ್ಕೊಂಡಿದ್ದು. ದೇವಸ್ಥಾನದೊಳಗಡೆ ಒಂದು ಪುಷ್ಕರಣಿ ಕೂಡ ಇದೆ, ತುಂಬ ಚೆನ್ನಾಗಿತ್ತು. ಆ ಪುಷ್ಕರಣಿನ ಅಲ್ಲಿ ಲೈನಲ್ಲಿ ನಿಂತ್ಕೊಂಡಿದ್ವಲ್ಲ, ಆ ಟೈಮಲ್ಲಿ ಒಂದು ಚಿಕ್ಕದಾಗಿ ವಿಡಿಯೋ ಮಾಡಿಕೊಂಡೆ. ಆ ಲೈನಲ್ಲಿ ನಿಂತ್ಕೊಂಡಿರುವಾಗ ಸೆಕೆಗೂ ಅದಕ್ಕೂ ಅಲ್ಲೊಂದು ಫ್ಯಾನು ಕೂಡ ಹಾಕಿಲ್ಲ ಅಲ್ಲಿ ದೇವಸ್ಥಾನದಲ್ಲಿ. ನಿಜವಾಗ್ಲೂ ತುಂಬ ಬೇಜಾರಾಯಿತು. ಎಲ್ಲ ದೇವಸ್ಥಾನಗಳೆಲ್ಲ ಫ್ಯಾನ್ ಹಾಕಿರ್ತಾರೆ ಕ್ಯೂ ಅಲ್ಲಿ, ಅಲ್ಲಿ ಒಂದು ಫ್ಯಾನ್ ಕೂಡ ಇದ್ದಿಲ್ಲ. ಒಂದು ತಣ್ಣಗಿರೋದೊಂದು ಜ್ಯೂಸ್ ಕೂಡ ಕೊಟ್ಟರು ಕುಡಿಯೋಕೆ, ಅದೊಂದು ಖುಷಿ ಆಯಿತು. ನನ್ನ ಮಗ ಒಂದು ಅಳೋದೊಂದು ಬಾಕಿ ಇತ್ತು. ನಿಜವಾಗ್ಲೂ ಎಲ್ಲ ಪರಿಸ್ಥಿತಿ ಹೊಂದ್ಕೋಬೇಕಪ್ಪ ಅಂತ ನಾನು ಅದೇ ಹೇಳ್ತಾ ಇದ್ದೆ. ಇನ್ನೇನು ಮಾಡೋಕ್ಕಾಗುತ್ತೆ, ಎಲ್ಲ ಪರಿಸ್ಥಿತಿಗೂ ಅಡ್ಜಸ್ಟ್ ಆಗಬೇಕಲ್ವಾ. ಹಂಗಾಗಿ ನಾವು ಮತ್ತೆ ಇನ್ನೇನು ಮಾಡೋದು ಅಂತೇಳಿ ನೆಕ್ಸ್ಟ್ ಬಂದಿದ್ದೆ ನಾವು ಮಲ್ಪೆ ಬೀಚಿಗೆ ಬಂದ್ವಿ. ತುಂಬ ಎಂಜಾಯ್ ಮಾಡಿದ್ವಿ ನಾವು ಈ ಪ್ಲೇಸಲ್ಲಿ. ಈ